ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನನ್ನ ದಿನ ಹೆಂಗಿತ್ತು ಅಂಥೇಳಿ ನೋಡೋಣ ಬರ್ರಿ. ಇವತ್ತಿನ ನನ್ನ ದಿನ ಭಾಳ ಸಿಂಪಲ್ ಇತ್ತು. ಮುಂಜಾನೆ ಕಸ ಗುಡಿಸಿ, ಗಿಡಕ್ಕೆ ನೀರು ಹಾಕಿ, ಬಾಗಿಲ ಎಲ್ಲ ತೊಳೆದು, ಹೊಚ್ಚಲನೂ ತೊಳೆದು, ಒರೆಸಿ, ಕುಂಕುಮ ಅರಿಶಿನ ಹಚ್ಚಿ ರಂಗೋಲಿ ಹಾಕತ್ತೀನಿ. ರಂಗೋಲಿ ಎಲ್ಲ ಹಾಕಿದಿಂದ ಆಮೇಲೆ ಒಳಗೂ ಎಲ್ಲ ಕಸ ಹೊಡೆದೆ. ಕಸ ಎಲ್ಲ ಹೊಡ್ಕೊಂಡು ತುಂಬಿಕೊಂಡೆ. ಕಸ ಎಲ್ಲ ತುಂಬಿ ಚೆಲ್ಲಿದಿಂದ ಟೇಬಲ್ ಚೇರೆಲ್ಲ ಜಗಕ್ಕೆ ಹಚ್ಚಿದೆ, ಮ್ಯಾಟ್ ಎಲ್ಲ ಹಾಕಿದೆ. ಹಾಕಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಮಸ್ತ್ ಚಹಾ ಕುಡಿಯೋಣ ಅಂತ ಹೇಳಿ 2 ಚಮಚಿ ಚಹಾ ಪುಡಿ, 3 ಚಮಚಿ ಸಕ್ಕರೆ ಹಾಕಿ, ಹಾಲು ಹಾಕಿ ಚಲೋ ತಂಗ ಕುದಿಸಿದೆ. ಕುದಿಸಿ ಬಿಸಿ ಬಿಸಿ ಚಹಾ ಮತ್ತು ಬಿಸ್ಕಿಟ್ ಜೊತೆ ತಿಂದೆ. ಅದಾದಮೇಲೆ ಅಡುಗೆಗೆ ಬೇಕಾದ ಸಬ್ಬಸ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಸೋಸ್ಕೊಂಡೆಲ್ಲ ಕ್ಲೀನ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡೆ. ಇವತ್ತು ಬೆಳಗ್ಗೆಗೆ ನಾಷ್ಟಕ್ಕಂತ ಹೇಳಿ ಏನು ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿ ಮಸ್ತ್ ಮಸಾಲ ರೈಸ್ ಮಾಡಿದ್ದೆ. ಉಳ್ಳಾಗಡ್ಡಿ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡಿಂದ ಬಾಳ್ಗಿಗೆ 2 ಚಮಚಿ ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ಸಣ್ಣಗೆ ಕಟ್ ಮಾಡಿಟ್ಟಿದ್ದು ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡಿದೆ. ಫ್ರೈ ಮಾಡಿದಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ, ಟೊಮ್ಯಾಟೊ ಹಾಕಿ ಚೆಂದಂಗೆ ಫ್ರೈ ಮಾಡಿ, ಅರಿಶಿಣ ಪುಡಿ, ಖಾರ ಪುಡಿ ಮತ್ತು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪದು ಹಾಕಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದಿಂದ ಅನ್ನ ಹಾಕಿ ಕಲಸಿದೆ. ಮಸ್ತ್ ಘಮ ಘಮ ಅನ್ನೋ ಮಸಾಲ ರೈಸ್ ರೆಡಿ. ನಾಷ್ಟ ಅಂತೂ ಭಾಳ ಸೂಪರ್ ಆಗಿತ್ತು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.